ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಹಿ ತಿಂಡಿ ಮಾಡ್ತಾ ಇದ್ದೀನಿ. ಇದು ನೋಡೋಗ್ಲೇ ನಿಮಗೆ ಗೊತ್ತಾಗಿರುತ್ತೆ. ಕ್ಷೀರ ಅಂತಾರೆ, ಕೇಸರಿಬಾತು ಅಂತಾರೆ. ಅದೇ ಮಾಡ್ತಾ ಇದ್ದೀನಿ. ಆದರೆ ಇದು ಬನ್ಸಿ ರವೆಯಲ್ಲಿ ಮಾಡ್ತಾ ಇದ್ದೀನಿ ನಾನು. ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆಯಲ್ಲಿ ಅಲ್ಲ. ಬನ್ಸಿ ರವೆ ಅಂದರೆ ಸ್ವಲ್ಪ ದೊಡ್ಡ ರವೆ ಇರುತ್ತಲ್ವ, ಅದರಲ್ಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಕ್ಷೀರ ತುಂಬ ರುಚಿಯಾಗುತ್ತೆ. ನಾವು ಕ್ಷೀರ ಅನ್ನೋದು ಇದನ್ನು, ಕೇಸರಿಬಾತು. ಅದು ತುಂಬ ರುಚಿಯಾಗುತ್ತೆ. ಅದಲ್ಲದೆ ಇವತ್ತು ಪೈನಾಪಲ್ ಫ್ಲೇವರ್ನ ಕ್ಷೀರ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, 1 ಕಪ್ನಷ್ಟು ಪೈನಾಪಲನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲನ್ನು ಕಟ್ ಮಾಡಿ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಹೋಳುಗಳನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಕಾಳುಗಳು ಉಳಿಯೋದು ಹಾಗೆ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀರು ಹಾಕೋದು ಬೇಡ, ಅದರಲ್ಲಿ ನೀರಿನಂಶ ಇರುತ್ತಲ್ವ, ಅದರಲ್ಲೇ ರುಬ್ಕೊಂಡ್ರೆ ಸಾಕು, ಅಷ್ಟೇ ಸಾಕು. ಈಗ ಕ್ಷೀರ ಮಾಡ್ಕೊಳ್ಳೋಣ. ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಬನ್ಸಿ ರವೆ ಆಗಿರೋದ್ರಿಂದ ಅದನ್ನು ಹುರಿಬೇಕಾಗಿಲ್ಲ, ಡೈರೆಕ್ಟಾಗಿ ಮಾಡೋಕ್ಕಾಗತ್ತೆ. ಬಾಂಬೆ ರವೆ ಆದರೆ ಹುರಿಲೇಬೇಕಿಲ್ಲ, ಅಂದರೆ ಚೆನ್ನಾಗಿ ಆಗೋಲ್ಲ, ಅಂಟ್ಕೊಳ್ಳುತ್ತೆ. ಇದು ಬನ್ಸಿ ರವೆ ಏನಾಗಲ್ಲ. ಇದಕ್ಕೆ ಫಸ್ಟ್ 3 ಕಪ್ನಷ್ಟು ಕಪ್ಪಲ್ಲಿ ಅಳತೆ ಮಾಡಿ ನೀರು ತಗೊಳ್ತಾ ಇದ್ದೀನಿ. 1 ಕಪ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಗೆ 3 ಕಪ್ ಬೇಕಾಗುತ್ತೆ. ದೊಡ್ಡ ರವೆ ಆಗಿರೋದ್ರಿಂದ ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿದ ಮೇಲೆ ಒಂದು ಕೈಯಲ್ಲಿ ಕೈ ಆಡಿಸ್ಕೊಂಡು 1 ಕಪ್ನಷ್ಟು ರವೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಏನಾಗಲ್ಲ, ಗಂಟುಗಳು ಆಗಲ್ಲ. ಇದು ಹುರಿಬೇಕಾಗೂ ಇಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ಬನ್ಸಿ ರವೆ ಕ್ಷೀರ ತುಂಬ ರುಚಿಯಾಗುತ್ತೆ. ನಿಮಗೆ ಉಪ್ಪಿಟ್ಟು ರವೆಗಿಂತಲೂ ಹೆಚ್ಚು ಚೆನ್ನಾಗಿ ಆಗುತ್ತೆ. ಬೇಕಾದ್ರೆ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಕಾಳುಗಳಿರುತ್ತಲ್ವ, ಅದರಿಂದ ದೊಡ್ಡ ರವೆ ಇದು. ನೋಡಿ, ಇದು ಚೆನ್ನಾಗಿ ಬೇಯೋಷ್ಟು ಹೊತ್ತು ಇಡಬೇಕು. ಮಧ್ಯೆ ಮಧ್ಯೆ ಈ ಥರ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಆಗುತ್ತೆ. ಇದು ನೋಡಿ, ಬೇಕಾದ್ರೆ ನೀವು ಮಾಡಿ ನೋಡಿ. ಇದು ಬನ್ಸಿ ರವೆಯಲ್ಲಿ ಇದು ಪೈನಾಪಲ್ ಫ್ಲೇವರು ಮಾಡ್ತಾ ಇರೋದು ನಾನು. ಆದ್ದರಿಂದ ಪೈನಾಪಲ್ ರುಬ್ಬಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ತೆಗೆದು ಅದರಲ್ಲಿ ಸೇರಿಸ್ಕೊಳ್ಳಿ. ಈ ಥರ ರವೆ ಬೆಂದ ಮೇಲೆ ಪೈನಾಪಲ್ ಸೇರಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಬೆಂದ ಮೇಲೆ ನೀರೆಲ್ಲ ಸ್ವಲ್ಪ ಹಿಂಗಿರುತ್ತೆ ನೋಡಿ, ಇಷ್ಟೇ ಇರೋದು ನೀರು. ಈಗ ಪೈನಾಪಲನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತದು ಬೇಯೋಕ್ಕೆ ಬಿಡಿ. ಪೈನಾಪಲ್ ಕೂಡ ಬೇಯಬೇಕು. ಅದೀಗ ಹಸಿ ಇದೆಯಲ್ವ, ಸ್ವಲ್ಪ ಹೊತ್ತು ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನೀರಿರುವಾಗಲೇ ಹಾಕಿ ಪೈನಾಪಲು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು 1ಕ್ಕೆ 2 ಕಪ್ನಷ್ಟು, ಅಂದರೆ 1 ಕಪ್ ರವೆಗೆ 2 ಕಪ್ನಷ್ಟು, ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ರವೆ ತೊಗೊಂಡ್ರೆ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಮ್ಮಲ್ಲಿ 1 ಕಪ್ಪಿಗೆ 2 ಕಪ್ ಹಾಕ್ತೀವಿ ಕೇಸರಿಬಾತಿಗೆ, ಇಲ್ಲಾಂದರೆ ಸಪ್ಪೆ ಆಗುತ್ತೆ. ನಾವು ತುಂಬ ಸಿಹಿ ತಿನ್ನೋರು. ಅದು ಲೆಕ್ಕನೇ. ಇದು ಕೇಸರಿಬಾತಿಗೆ 1ಕ್ಕೆ 2 ಅಂತ ಲೆಕ್ಕ. 1 ಕಪ್ನಷ್ಟು ತುಪ್ಪ ಬೇಕಾಗತ್ತೆ. 1 ಕಪ್ ರವೆಗೆ 2 ಕಪ್ನಷ್ಟು ಸಕ್ಕರೆ, 1 ಕಪ್ನಷ್ಟು ತುಪ್ಪ. ಇಲ್ಲಿ 1 ಕಪ್ನಷ್ಟು ಪೈನಾಪಲ್ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ತುಪ್ಪ ಸೇರಿಸ್ಕೊಂಡು ತಿರುಗಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಕೈ ಬಿಡದೆ ತಿರುಗಿಸ್ತಾ ಮಾಡ್ತಾ ಇರಬೇಕು. ಗಟ್ಟಿಯಾಗೋವರೆಗೂ ಈ ಥರ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ, ತಿರುಗಿಸು. ತುಪ್ಪ ಒಂದು ಸಾರಿ ಇದು ಮೇಲೆ ಮತ್ತೆ ತುಪ್ಪ ಹಾಕ್ಕೋಬೇಕಾಗತ್ತೆ. ಪೈನಾಪಲ್ ನಾನು ಮ್ಯಾಂಗೋ ಕ್ಷೀರನೂ ಮಾಡಿದ್ದೆ, ಅದು ಚೆನ್ನಾಗಿದೆ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಹಾಕಿನೂ ಮಾಡ್ಬೋದು ನೀವು, ಅದು ಚೆನ್ನಾಗಿ ಆಗುತ್ತೆ. ಪೈನಾಪಲ್ ಹಾಕಿನೂ ಚೆನ್ನಾಗಿ ಆಗುತ್ತೆ. ಈ ಥರ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಾರ್ಮಲ್ ಕೇಸರಿಬಾತ್ಗಿಂತ ಕ್ಷೀರಕ್ಕಿಂತ ಈ ಫ್ಲೇವರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಗಟ್ಟಿ ಆಗ್ತಾ ಬಂತು. ತುಪ್ಪ ಹಾಕಿದ್ದೀನಿ ನಾನು ಮತ್ತು 1 ಕಪ್ ತುಪ್ಪ ಬೇಕಾಗತ್ತೆ. ಮಧ್ಯೆ ಮಧ್ಯೆ ತುಪ್ಪ ಹಾಕ್ತಾ ಗಟ್ಟಿ ಮಾಡ್ಕೋಬೇಕು. ಈ ಥರ ತಿರುಗಿಸ್ತದೆ. ನೋಡಿ, ತಳೆ ಬಿಡೋಕ್ಕೆ ಶುರು ಆಯಿತು. ತುಪ್ಪ ಎಲ್ಲ ಸ್ವಲ್ಪ ಬಿಡೋಕ್ಕೆ ಶುರು ಆಯಿತು. ಈ ಥರ ಪೂರ್ತಿ ಒಂದೇ ಮುದ್ದೆ ಹಾಕಬೇಕು. ನೋಡಿ, ಎಸಳು ಬಂದಿದೆ ಚೆನ್ನಾಗಿ. ಇದು ತುಂಬ ಚೆನ್ನಾಗಿರುತ್ತೆ. ಬನ್ಸಿ ರವೆ ನನಗೆ ತುಂಬ ಇಷ್ಟ. ನಾರ್ಮಲ್ ಉಪ್ಪಿಟ್ಟು ರವೆಗಿಂತ ಬನ್ಸಿ ರವೆ ಕ್ಷೀರ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ತುಪ್ಪದಲ್ಲಿ ಹುರಿದ್ಬಿಟ್ಟು ಗೋಡಂಬಿ ಹಾಕ್ಬೋದು. ನಾನು ಹಾಗೆ ಹಾಕಿದ್ದೀನಿ. ನಾವು ತುಪ್ಪದಲ್ಲಿ ಹುರಿಯಲ್ಲ, ಹಾಗೆ ಸ್ವಲ್ಪ ಬಾದಾಮಿ ಚೂರುಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಯಾವುದನ್ನು ತುಪ್ಪದಲ್ಲಿ ಹುರಿದುಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ ನಾನು. ಉಳಿದಿರೋ ಚೂರುಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ದ್ರಾಕ್ಷಿನೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಣ ದ್ರಾಕ್ಷಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಯಾವುದು ತುಪ್ಪದಲ್ಲಿ ಹುರ್ಕೊಂಡಿಲ್ಲ, ಹೀಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಹುರಿದ್ರೆ ಅದೊಂದು ಟೇಸ್ಟ್ ಬೇರೆ. ತುಪ್ಪದಲ್ಲಿ ಹುರಿದ್ರೆ ಇದು ಟೇಸ್ಟ್ ಬೇರೆ. ನೀವು ಬೇಕು ಅಂದರೆ ಹುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಹೀಗೆ ಹಾಕ್ಕೊಂಡಿದ್ದೀನಿ.
ನೋಡಿ ಚೆನ್ನಾಗಿ ತಾಳೆ ಬಿಟ್ಕೊಂಡು ಬಂದಿದೆ ನೋಡಿ, ಎಸಳು ಬರುತ್ತೆ ಇದು. ಸರಿಯಾಗಿ ತುಪ್ಪ ಬೀಳಬೇಕು, ತುಪ್ಪ ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. 1 ಕಪ್ ಸರಿಯಾಗಿ ಬೇಕಾಗತ್ತೆ. 1 ಕಪ್ ರವೆಗೆ 1 ಕಪ್ ತುಪ್ಪನೂ ಬೇಕು, 2 ಕಪ್ ಸಕ್ಕರೆನೂ ಬೇಕು. ಹಿಂಗಿದ್ರೆ ಕ್ಷೀರ ಚೆನ್ನಾಗಿ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಸಳು ಬರುತ್ತೆ ನೋಡಿ, ಹಂಗೆ ಎತ್ತಿ ಹಾಕಿದಾಗ ಎಸಳಾಗಿ ಬೀಳುತ್ತೆ. ಹಂಗಿದ್ರೇ ಚೆನ್ನಾಗಿ ಆಗೋದು. ಈಗ ಸ್ಟವ್ ಆಫ್ ಮಾಡಿಬಿಡಿ. ಇದನ್ನು ಪಾತ್ರೆಗೆ ಹಾಕಿ ಇಟ್ಬೋದು. ಆಮೇಲೆ ಬೇಕಾದಂಗೆ ತಿಂದ್ಕೋಬೋದು. ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊಳ್ಳಿ ಪರಿಮಳಕ್ಕೆ. ಸ್ಟವ್ ಆಫ್ ಮಾಡಿದ ಮೇಲೆ ಏಲಕ್ಕಿ ಪುಡಿ ಹಾಕಬೇಕು ಅಂತ ಲೆಕ್ಕ, ಇಲ್ಲಾಂದರೆ ಪರಿಮಳ ಕಡಿಮೆ ಆಗುತ್ತೆ ಅಂತ. ಅವಾಗ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡೋವಾಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಅಂತ. ತುಪ್ಪ ಕಡಿಮೆ ಆದರೆ ಈ ಥರ ಎಸಳು ಬರಲ್ಲ. ಇದನ್ನು ಯಾವುದೇ ಹುರಿಯೋದೆಲ್ಲ ಬೇಡ. ಅಂದರೆ ಫಸ್ಟಿಗೆ ಬನ್ಸಿ ರವೆನ ನೀವು ತುಪ್ಪದಲ್ಲಿ ಹುರಿಬೇಕಾದ ಅಗತ್ಯ ಇಲ್ಲ. ಹಾಗೆ ಡೈರೆಕ್ಟ್ ಮಾಡ್ಬೋದು. ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳತ್ತೆ ಅದು. ನೀರು ಕುದಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದು ಬೇಡ, ಯಾಕೆಂದರೆ ಅದು ನೀರು ಇಂಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದ ಮೇಲೇ ಆಮೇಲೆ ಪೈನಾಪಲ್ ಹಾಕಿ ಸಕ್ಕರೆ ಹಾಕ್ಕೋಬೇಕು. ನೀವು ಮಾಡಿ ಮನೇಲಿ, ನಿಮಗೂ ಗೊತ್ತಾಗುತ್ತೆ. ಇದು ಬನ್ಸಿ ರವೆಯಿಂದ ಮಾಡಿ ನೋಡಿ ಒಂದು ಸಾರಿ, ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಅನ್ನಿಸ್ತು ಅಂತ. ಸಾಮಾನ್ಯವಾಗಿ ಎಲ್ಲರೂ ಬೆಂಗಳೂರಲ್ಲಿ ಉಪ್ಪಿಟ್ಟು ರವೆಯಲ್ಲೇ ಮಾಡೋದು. ಬನ್ಸಿ ರವೆ ಚೆನ್ನಾಗಿ ಆಗುತ್ತೆ. ಪಾತ್ರೆಗೆ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಹಾಕ್ಕೊಂಡಿಲ್ಲ ನಾನು, ಯಾವುದೇ ಫುಡ್ ಕಲರ್ ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು ನೀವು. ನಾನು ಹಾಕ್ಕೊಂಡಿಲ್ಲ, ಬರೀ ಪೈನಾಪಲ್ ಕಲರೇ ಇದೆ. ಇದು ಪೈನಾಪಲ್ ಹಾಕಿರೋದ್ರಿಂದ ಅದರ ಕಲರ್ ಬರುತ್ತೆ ನಿಮಗೆ ಈ ಥರ ನೈಸ್ ಬರುತ್ತೆ ನೋಡಿ. ಇದನ್ನು ಪಾತ್ರೆಗೆ ಹಾಕಿ ಆಮೇಲೆ ನಿಮ್ಗೆ ಬೇಕಾದ ಹಾಗೆ ತಿನ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಇದು. ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಕೇಸರಿನೂ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ ಇಲ್ಲಿ. ಕೇಸರಿ ಬಾತು ಅಂತ ಆಗೋಕ್ಕೆ ಕೇಸರಿ ಹಾಕ್ಕೊಂಡ್ರೆ ಅದು ಅದರದ್ದೇ ಆದ ಫ್ಲೇವರು ಇರುತ್ತೆ. ನಾನಿಲ್ಲಿ ಕೇಸರಿ ಹಾಕ್ಕೊಂಡಿಲ್ಲ, ಬರೀ ಪೈನಾಪಲ್ ಮಾತ್ರ ಹಾಕ್ಕೊಂಡಿರೋದು. ಅಂದರೆ ಪೈನಾಪಲ್ ಜೊತೆ ಕೇಸರಿ ರುಚಿ ಅಷ್ಟು ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡಿಲ್ಲ. ಕೇಸರಿ ಇಷ್ಟ ಆಗಲ್ಲ, ಯಾಕಂದರೆ ಪೈನಾಪಲ್ ಫ್ಲೇವರ್ ಎದ್ದು ಬರಬೇಕಲ್ವಾ. ಕೇಸರಿ ಫ್ಲೇವರ್ ಬಂದರೆ ಅದು ಪೈನಾಪಲ್ ಕಡಿಮೆ ಆಗುತ್ತೆ, ಆ ಫ್ಲೇವರ್ ಬರಲ್ಲ. ಅದಕ್ಕೋಸ್ಕರ ಇದಕ್ಕೆ ಕೇಸರಿ ಹಾಕಬೇಡಿ. ನಾರ್ಮಲ್ ಕೇಸರಿ ಬಾತಿಗೆ ಕೇಸರಿ ಹಾಕ್ತೀವಿ, ಇದಕ್ಕೆ ಬೇಡ. ಇದು ಪೈನಾಪಲ್ ಫ್ಲೇವರ್. ಅದರಿಂದ ನೀವು ಮಾಡಿ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು, ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ಸಿ ರವೆಯಿಂದ ಮಾಡಿ ಹೆಂಗೆ ಅನ್ನಿಸ್ತು ಅಂತ. ಆಮೇಲೆ ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.